ಪ್ಯಾನಿಕ್ ಅಟ್ಯಾಕ್, ಡಿಪ್ರೆಷನ್, ಆಂಗ್ಸೈಟಿ, ಮಾನಸಿಕ ಒತ್ತಡಗಳು, ಇದರ ಬಗ್ಗೆ ಒಂದು 2 ವಿಡಿಯೋವನ್ನು ಮಾಡಿದ್ದೆ. ತುಂಬ ವೈರಲ್ ಸಹ ಆಗಿತ್ತು. ತುಂಬ ಮೆಸೇಜ್ಗಳು ನನಗೆ ವಾಟ್ಸಪ್ ಮತ್ತು ಯೂಟ್ಯೂಬ್ ಅಲ್ಲಿ ಬಂತು. ಸೊ ನಾನು ಎಲ್ಲದಕ್ಕೂ ಸಹ ರಿಪ್ಲೈಯನ್ನು ಕೊಟ್ಟಿದ್ದೇನೆ. ಪ್ರತಿಯೊಬ್ಬರೂ ಸಹ ಕೇಳುವ ಪ್ರಶ್ನೆ ಏನಂತಂದರೆ, ಸರ್ ಇದನ್ನು ಹೇಗೆ ಗುಣ ಮಾಡಿಕೊಳ್ಬೇಕು ಅಂತ ಕೇಳ್ತಾರೆ. ಸ್ವಲ್ಪ ಜನಕ್ಕೆ ನಾನು ಆನ್ಲೈನಿಂದ ಕೌನ್ಸಿಲಿಂಗ್ ಸಹ ಮಾಡಿದ್ದೇನೆ. ಆದರೆ ಎಷ್ಟೋ ಜನಕ್ಕೆ ನಾನು ಕೊಡುವಂಥ ಆನ್ಸರ್, ಪ್ಲೀಸ್ ಒಮ್ಮೆ ಬಂದು ನಮ್ಮನ್ನು ಭೇಟಿ ಮಾಡಿ. ಆದರೆ ಯಾರಿಗೂ ಸಹ ಯಾರ ಮೇಲೂ ಹೋಪ್ಸ್ ಇಲ್ಲ. ಯಾಕಂತಂದರೆ ಎಷ್ಟೋ ಜನ ಡಾಕ್ಟರ್ಸನ್ನು ನೋಡಿರ್ತಾರೆ, ಇದು ಏನು ಇಲ್ಲಿ ಹೋದರೂ ನಮಗೆ ಹಾಗೇ ಆಗುತ್ತೆ, ನಮಗೇನು ಪಾಸಿಟಿವ್ ಔಟ್ಕಮ್ ಬರೋದಿಲ್ಲ ಅಂತ ಅಂದ್ಕೊಂಡು ಅವರು ಅಲ್ಲೇ ಅದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಮತ್ತೆ ಅದೇ ಕಾಯಿಲೆಯನ್ನು ಕಂಟಿನ್ಯೂ ಮಾಡ್ತಾರೆ. ನಮ್ಮ ಶ್ರೀ ರಾಮಕೃಷ್ಣ ಹಾಸ್ಪಿಟಲ್, ಕುಂದಾಪುರ, ಉಡುಪಿ ಡಿಸ್ಟ್ರಿಕ್ಟ್, ಇಲ್ಲಿ ನಾವು ಏನು ಮಾಡ್ತೀವಿ ಈ ರೀತಿ ಸಮಸ್ಯೆಗಳಿಂದ ಇರುವವರಿಗೆ ಅಂತ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ನನ್ನ ಯೂಟ್ಯೂಬ್ ವಿಡಿಯೋಗೆ ತುಂಬ ರೆಸ್ಪಾನ್ಸ್ ಸಿಕ್ತು. ತುಂಬ ಮೆಸೇಜ್ ನನಗೆ ವಾಟ್ಸಪ್ಪಲ್ಲಿ ಸಹ ಬಂತು. ಎಲ್ಲ ಮಾನಸಿಕ ಒತ್ತಡದಿಂದ ಬಳಲುತ್ತಿರುವಂತಹ ಪೇಷಂಟ್ಸ್ಗಳು ಕೇಳುವಂಥ ಮೊದಲ ಪ್ರಶ್ನೆ, ಡಾಕ್ಟ್ರೇ ನಾವು ಯಾಕೆ ಅಡ್ಮಿಟ್ ಆಗಬೇಕು? ಅದಕ್ಕೆ ನನ್ನ ಆನ್ಸರ್ ಏನಂತಂದರೆ, ವಾತಾವರಣ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ. ಅಂದರೆ ನೀವು ಒಂದೇ ಕಡೆ ನೀವು ಹುಟ್ಟಿ ಬೆಳೆದು ಅಲ್ಲೇ ನಿಮಗೆ ಈ ರೀತಿಯ ಮಾನಸಿಕ ಕಾಯಿಲೆಗಳು ಬಂದಾಗ ನೀವು ಅಲ್ಲೇ ಇದ್ದು ಜಸ್ಟ್ ಫೋನ್ ಕಾಲ್ ಮೂಲಕ ನೀವು ಸರಿ ಮಾಡ್ಕೊಳ್ತೀನಿ ಅಂತಂದರೆ ನಿಮ್ಮಿಂದ ಅದು ಸಾಧ್ಯ ಇಲ್ಲ. ಹಾಗಂದರೆ ನಾವು ನಮ್ಮ ಹಾಸ್ಪಿಟಲಿಗೆ ಯಾಕೆ ಬರಬೇಕು ಅಂತ ಹೇಳ್ತೀವಿ ಅಂತಂದರೆ, ನಿಮಗೆ ಇಲ್ಲಿ ಫೋಟೋ ಹಾಕಿರ್ತೀನಿ. ನಮ್ಮ ಹಾಸ್ಪಿಟಲ್ ಥರನೇ ಇಲ್ಲ, ಒಂಥರ ನಿಮಗೆ ಬೇರೆ ಎನ್ವಿರಾನ್ಮೆಂಟನ್ನೇ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ಗಳಾಗುತ್ತೆ, ಯಾಕೆ ನಾವು ನಿಮ್ಮನ್ನು ಇಲ್ಲಿ ಕರಿತೀವಿ ಅನ್ನೋದನ್ನು ನಾನು 1 by 1 ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಬಂದು 10 ದಿನದಲ್ಲಿ ನಿಮಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಕೇಳಿದರೆ, ಮೊದಲ ಟ್ರೀಟ್ಮೆಂಟ್ ನಿಮ್ಮ ತಲೆಯಲ್ಲಿ ಓಡುತ್ತಿರುವಂಥ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಟ್ರೀಟ್ಮೆಂಟ್. ಯಾರು ಉತ್ತರ ಕೊಡ್ತಾರೆ? 100% ಡಾಕ್ಟ್ರೇ ಉತ್ತರ ಕೊಡಬೇಕು. ಏನೆಲ್ಲ ಪ್ರಶ್ನೆಗಳಿರುತ್ತೆ ಅಂತ ಕೇಳಿದರೆ, ನಾನು ಇಷ್ಟು ದಿನ ಕೌನ್ಸಿಲಿಂಗ್ ಮಾಡಿದಾಗ ನೋಡಿದ ಪ್ರಕಾರ ಒಂದಿಷ್ಟು ವಿಚಾರಗಳು ಮಾನಸಿಕ ಒತ್ತಡದಲ್ಲಿರುವವರಿಗೆ ಓಡಾಡ್ತಾ ಇರುತ್ತೆ. ಸ್ಪೆಷಲಿ ಇನ್ಸೆಕ್ಯೂರಿಟಿ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ. ನಿಮ್ಮ ತಲೆಯಲ್ಲಿ ಓಡುತ್ತಿರುವ ಸಾವಿರಾರು ಪ್ರಶ್ನೆಗಳನ್ನು ನಾವು ಕೌನ್ಸಿಲಿಂಗ್ ಮೂಲಕ ಅದನ್ನು ಕೇಳಿ ಅದಕ್ಕೆ ಆನ್ಸರ್ ಮಾಡಿ, ನಿಮ್ಮ ಜೀವನ ಶೈಲಿಯನ್ನು ಹೇಗೆ ನೀವು ಚೇಂಜ್ ಮಾಡಿಕೊಳ್ಬೇಕು, ನಿಮ್ಮ ಜೀವನ ಶೈಲಿ ಹೇಗಿದೆ, ಯಾವುದು ಸತ್ಯ ಯಾವುದು ಸುಳ್ಳು, ನೀವು ಅಂದ್ಕೊಂಡಿರುವಂಥದ್ದನ್ನು ತುಂಬ ಕ್ಲಿಯರ್ ಆಗಿ ಹೇಳ್ತೀವಿ. ಅದು ಯಾವಾಗ ಸಾಧ್ಯ ಅಂತಂದರೆ, ನೀವು ಫೇಸ್ ಟು ಫೇಸ್ ನಮ್ಮ ಮುಂದೆ ಕೂತಾಗ ಮಾತ್ರ ಸಾಧ್ಯ. ಪ್ರತಿಯೊಬ್ಬರಿಗೂ ಟೈಮ್ ಕೊಡುವಂಥ ಹಾಸ್ಪಿಟಲ್ ಇದು, ಆಯಿತಾ? ನಿಮ್ಗೆ ಈ ರೀತಿ ಏನಾದರೂ ಸಮಸ್ಯೆ ಇದ್ದರೆ ಈ ಒಂದು ವಿಚಾರಕ್ಕೋಸ್ಕರ ನಾವು ನಿಮ್ಮನ್ನು ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡಬೇಕು. ದಯವಿಟ್ಟು ಇಲ್ಲಿಗೆ ಬನ್ನಿ. 10 ದಿನ ಅಡ್ಮಿಟ್ ಆಗಬೇಕು ಅಂತ ಹೇಳ್ತೀವಿ. 10 ದಿನ ಯಾಕೆ ಅಂತ ಕೇಳಿದರೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, 1 ದಿನದಲ್ಲಿ ನಾನು ನಿಮ್ಗೆ ಏನಾದರೂ ಹೇಳಿ ಕಳಿಸ್ದೆ ಅಂತಂದರೆ ಮರುದಿನ ನೀವು ಮರಿಬಹುದು. ಆ 10 ದಿನ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಏನು ಹೇಳ್ತೀವಿ, ಪ್ರತಿ ಡೇನು ನಿಮಗೆ ಪ್ರತಿಯೊಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ, ನಿಮ್ಮ ನಾಲೆಜನ್ನು ಜಾಸ್ತಿ ಮಾಡ್ತಾ, ಸೋಷಿಯಲ್ ಸ್ಟಿಗ್ಮಾ ಅಂತಂದರೆ ಒಂದು ಸೊಸೈಟಿಯಲ್ಲಿ ನೀವು ಹೇಗೆ ಬದುಕಬೇಕು, ಯಾವುದನ್ನಾದ್ರೂ ನೋಡಿ ನೀವು ಹೆದರ್ಕೊಳ್ತೀರಾ, ಈ ರೀತಿಯೆಲ್ಲ ಇದ್ದಾಗ ಯಾವ ರೀತಿ ನೀವು ನಿಮ್ಮ ಜೀವನ ಶೈಲಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಇಲ್ಲಿ ಸೆಕೆಂಡ್ ಒನ್ ಏನಂತಂದರೆ, ಒಂದು ವಾತಾವರಣ ಅಲಾಂಗ್ ವಿತ್ ಟ್ರೀಟ್ಮೆಂಟ್ಸ್ ಪ್ರೋಟೋಕಾಲ್. ನಾವಿಲ್ಲಿ ಏನು ಮಾಡ್ತೀವಿ ಅಂತ ಕೇಳಿದರೆ, ಸ್ವಲ್ಪ ಜನ ಕೇಳ್ತಾರೆ, ಸರ್ ಶಾಕ್ ಕೊಡ್ತೀರಾ ಅಥವಾ ಏನಾದರೂ ಕರೆಂಟಿಂದ ಏನಾದರೂ ಆಗುವಂಥದ್ದು ಕೊಡ್ತೀರಾ ಅಂತ ಕೇಳ್ತಾರೆ. ನೋ, ನಾಟ್ ಅಟ್ ಆಲ್. ನಾವು ಆ ರೀತಿಯ ಯಾವುದೇ ಒಂದು ಪ್ರೊಸೀಜರನ್ನು ಎಲ್ಲ ಪರ್ಫಾರ್ಮ್ ಮಾಡೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವೊಂದು ಆಯುರ್ವೇದದ ಚಿಕಿತ್ಸೆಗಳು ಏನು ಅಂತ ಅಂದರೆ, ಕೆಲವೊಂದು ಬಾಡಿ ಮಸಾಜ್, ಕೆಲವೊಂದು ಮೈಂಡ್ ರಿಲ್ಯಾಕ್ಸಿಂಗ್ ಹೆಡ್ ಮಸಾಜ್, ಕೆಲವೊಂದು ಶಿರೋದಾರ ಅಂತ ಏನಂತೀವಿ, ತಕ್ರದಾರ ಅಂತ ಏನಂತೀವಿ, ಆ ರೀತಿಯ ಕೆಲವೊಂದು ಪ್ರೊಸೀಜರ್ ಮಾಡ್ತೀವಿ. ಇದರಿಂದ ಜಸ್ಟ್ ನಾವು ಮೈಂಡ್ ರಿಲ್ಯಾಕ್ಸ್ ಮಾಡಲಿಕ್ಕೆ ಮಾಡ್ತಿರುವಂಥದ್ದು. ಇದರ ಜೊತೆಗೆ ನಾವು ಕೌನ್ಸಿಲಿಂಗ್ಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತೀವಿ. ಇದರ ಜೊತೆಗೆ ಮತ್ತೊಂದಿಷ್ಟು ಫಿಸಿಯೋಥೆರಪಿ ಅಂತ ನಾವು ಏನು ಅಂತೀವಿ, ಫಿಸಿಯೋಥೆರಪಿ ಕೆಲವೊಬ್ಬರಿಗೆ ನೆಸೆಸಿಟಿ ಇರುತ್ತೆ, ಅದನ್ನು ನಾವು ಮಾಡಿಸ್ತೀವಿ. ಅದ್ರ ಜೊತೆಗೆ ಎಕ್ಸಸೈಸ್
ಹೇಗೆ ಸ್ಟಾರ್ಟ್ ಮಾಡಬೇಕು, ಮೆಡಿಟೇಷನ್ಸ್ ಅಂದರೆ ಏನು, ಅದನ್ನು ಯಾವ ರೀತಿ ಫಾಲೋ ಮಾಡಬೇಕು, ನಿಮ್ಮದು ಡೇ ಟು ಡೇ ರೂಟೀನಲ್ಲಿ ಅದನ್ನು ಹೇಳ್ಕೊಡ್ತೀವಿ. ಇದರ ಜೊತೆಗೆ ಕೆಲವೊಂದು ಆಯುರ್ವೇದ ಮೆಡಿಕೇಷನ್ಸ್ಗಳು ನಮ್ಮಲ್ಲಿ ಇರುತ್ತೆ, ಸೊ ಅದನ್ನು ಕೊಡ್ತೀವಿ. ಅದನ್ನು ಕೊಟ್ಟು ಕೆಲವೊಂದು ಇಂಗ್ಲೀಷ್ ಮೆಡಿಸಿನ್ಸ್ಗಳನ್ನು ಟೇಪರ್ ಮಾಡುವಂತಹ ಪ್ರೊಸೀಜರ್ ನಾವು ಮಾಡ್ತೀವಿ. ಹಾಗೆ ಮಾಡಿದರೆ ಮಾತ್ರ ನೀವು ಇದರಿಂದ ಕ್ರಮೇಣವಾಗಿ ಮುಕ್ತಿಗೊಳ್ತಾ ಬರ್ಬೋದು ಅಂತ ನಾನು ಹೇಳ್ಬೋದು. ಎಷ್ಟೋ ಜನ ಇಲ್ಲಿ ಬಂದಿದ್ದಾರೆ, ಒಂದು 10-15 ಲೋಕಲ್ ಪೇಷಂಟ್ಸ್ ಅಂತ ಏನಂತೀವಿ ಅವ್ರು ಬಂದಿದ್ದಾರೆ. ಸೊ ಅವರು ಏನು ಮಾಡ್ತಾರೆ ಅಂತಂದರೆ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಸೊ 15 ಡೇಸ್ಗೆ ಒಂದು ಫಾಲೋಅಪ್ ಕೊಡ್ತಾರೆ. ಎವ್ರಿ ಟೈಮ್ ಅವ್ರು ಬಂದಾಗ ನಾವು ಕೆಲವೊಂದು ಪ್ರೊಸೀಜರ್ಸ್ಗಳು ಪರ್ಫಾರ್ಮ್ ಮಾಡ್ತೀವಿ. ಅದರ ಜೊತೆಗೆ ಅವರಿಗೆ ಕರೆಕ್ಟಾಗಿ ಒಂದು ಲೈಫ್ ಬಗ್ಗೆ ಒಳ್ಳೆಯ ಮಾದರಿಯಲ್ಲಿ ಹೋಗುವ ಹಾಗೆ ನಾವಿಷ್ಟು ಅವರಿಗೆ ಟೀಚ್ ಮಾಡ್ತೀವಿ. ಅದರಿಂದ ಅವರು ಎಷ್ಟೋ ಬದಲಾವಣೆಗಳು ಆಗಿದ್ದನ್ನು ನಾವು ಕಂಡಿದ್ದೇವೆ. ಲಾಸ್ಟ್ ಇದೆಲ್ಲ ಹೇಳಿದ ಮೇಲೆ ನಿಮ್ಗೆ ಇನ್ನೂ ಡೌಟ್ಸ್ ಇರ್ಬೋದು. ನಾವು ಎಷ್ಟೋ ಇದಕ್ಕೆ ಹೋಗಿದ್ದೀವಿ, ಎಷ್ಟೋ ಟ್ರೀಟ್ಮೆಂಟ್ಗಳು ತೊಗೊಂಡಿದ್ದೀವಿ, ಆಯುರ್ವೇದದ್ದು ತೊಗೊಂಡಿದ್ದೀವಿ, ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಿದ್ದೀವಿ. ಇದರಲ್ಲೂ ಏನು ಸೇಮ್ ಅಲ್ವಾ, ಇದರಲ್ಲೇನು ಡಿಫ್ರೆನ್ಸ್ ಇದೆ ಅಂತ ಕೇಳಿದರೆ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದಿಲ್ಲಿ ಒಂದೇ. ಮನುಷ್ಯನ ಆಸೆಗಳನ್ನು ಯಾವುದೇ ಒಂದು ಟ್ಯಾಬ್ಲೆಟ್ ಇಂದ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಆಸೆಗಳು ಅಂತ ಅನ್ನುವುದು ಥಾಟ್ಸ್. ಮಾನಸಿಕ ಒತ್ತಡದಲ್ಲಿರುವಂಥ ಪೇಷಂಟ್ಸ್ಗಳು ಥಾಟ್ಸ್ ಬೇರೆ ಬೇರೆ ಥರ ಇರುತ್ತೆ, ತುಂಬ ಕನ್ಫ್ಯೂಷನ್ ಸ್ಟೇಟಸಲ್ಲಿ ಅವರು ಇರ್ತಾರೆ. ಸೊ ಅವರಿಗೆ ನಾವು ರಿಯಾಲಿಟಿ ಅಂದರೆ ಏನಾಗ್ತಾ ಇರುತ್ತೆ ನಿಮ್ಮ ಬಾಡಿಯಲ್ಲಿ, ಆ್ಯಕ್ಚುಲಿ ನೀವು ಅದಕ್ಕೆ ಏನು ಮಾಡಬೇಕು, ಹೌ ಟು ಫೇಸ್ ಯುವರ್ ಮೆಂಟಲ್ ಹೆಲ್ತ್, ಹೌ ಟು ಫೇಸ್ ಯುವರ್ ಮೆಂಟಲ್ ಇಶ್ಯೂಸ್. ನೀವು ಆ್ಯಂಗ್ಸೈಟಿ ಡಿಪ್ರೆಷನನ್ನು ಹೇಗೆ ಫೇಸ್ ಮಾಡಬೇಕು. ಏನೋ ಒಂದು ನೀವು ಗಿವ್ ಅಪ್ ಮಾಡಿ ನೀವೇನೋ ನಿಮ್ಮ ಜೀವಕ್ಕೆ ಹಾನಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ. ನಾನೊಂದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ, ಇದು ನಿಮಗೆ ದೇವರು ಇಡುವಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಆ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿರುತ್ತೆ. ಸೊ ಅದು ಹೇಗೆ ಆ ಉತ್ತರ ಹುಡ್ಕೊಳ್ಬೇಕು ಅನ್ನೋದು ನೀವು ನಮ್ಮ ಹಾಸ್ಪಿಟಲಿಗೆ ಬಂದರೆ ನಿಮಗೆ ನಾನು ಕರೆಕ್ಟಾಗಿ ನಿಮಗೆ ಟೀಚ್ ಮಾಡಬಲ್ಲೆ. ಅದರ ಜೊತೆಗೆ ನಿಮಗೆ ನಾನು ಹಾಸ್ಪಿಟಲ್ ಪ್ರಿಮೈಸಸ್ ಹೇಗಿದೆ ಅಂತ ಅನ್ನೋದು ವಿಡಿಯೋದಲ್ಲಿ ಹಾಕಿರ್ತೀನಿ, ನೀವು ಅದನ್ನು ನೋಡ್ಕೊಳ್ಬೋದು. ಸಾಧ್ಯ ಆದರೆ ದಯವಿಟ್ಟು ಇಲ್ಲಿ ಬನ್ನಿ, ನಿಮಗೆ ಟೈಮ್ ಮಾಡಿಕೊಂಡು ಬಿಡುವು ಮಾಡಿಕೊಂಡು ನೀವು ಇಲ್ಲಿಗೆ ಬನ್ನಿ. ಒಂದು 10 ಡೇಸ್ ಅಡ್ಮಿಟ್ ಆಗಿ ಕರೆಕ್ಟಾಗಿ ಮೆಂಟಲ್ ಹೆಲ್ತ್ ಅಂದರೆ ಏನು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ನೆಕ್ಸ್ಟು ನಿಮ್ಮ ಜೀವನವನ್ನು ಅತಿಯಾಗಿ ಮತ್ತು ಸುಂದರವಾಗಿ ನೀವು ನಡೆಸಲಿಕ್ಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.